ಶಿಡ್ಲಘಟ್ಟದ ಅಭಿವೃದ್ಧಿಯ ಹರಿಕಾರ ಎಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಯಲ್ಪಡುವ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ರವರ 58ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅನೇಕ ಸೇವಾ ಕಾರ್ಯಗಳ ಮೂಲಕ ಆಚರಿಸಿದರು. ನಗರದ ಆಶಾಕಿರಣ ಅಂಧಮಕ್ಕಳ ವಸತಿಯುತ ಶಾಲಾ ಆವರಣದಲ್ಲಿ ಸಿದ್ಧಪಡಿಸಿದ ವೇದಿಕೆಯ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಪಾಲ್ಗೊಂಡು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಆಶಾಕಿರಣ ಅಂಧಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವೆಟರ್, ಶೂಸ್, ಜಮಖಾನ ನೀಡಿ ಊಟದ ವ್ಯವಸ್ಥೆ ಮಾಡಲಾಯಿತು. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಹಾಲು ನೀಡಿದ ಅಭಿಮಾನಿಗಳು BN ರವಿಕುಮಾರ್ ರವರ ಹೆಸರಿನಲ್ಲಿ ಮಾನವೀಯತೆಯನ್ನೂ ಮೆರೆದರು. ಅವರ ಅಭಿಮಾನ ಬಳಗ JDS ವತಿಯಿಂದ ಹಬ್ಬನ ಸರಳವಾಗಿ ಆಚರಣೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಅವರು ಇಲ್ಲಿ ಆಚರಣೆ ಮಾಡ್ಕೊಳ್ಳೋಕೆ ಅವರು ಒಪ್ಪೋದಿಲ್ಲ. ಆದರೂ ಕೂಡ ನಾವು ಅವರ ಅಭಿಮಾನಿಗಳು ನಾವು ಹಬ್ಬ ಆಚರಣೆ ಮಾಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡಿದ್ವಿ. ಇಲ್ಲಿ ಸರ್ಕಾರಿ ಗೌರ್ಮೆಂಟು ಹಾಸ್ಪಿಟ್ಲಲ್ಲಿ ಹಣ್ಣು ವಿತರಣೆ ಮಾಡಿ ಅವರಿಗೆ ಶುಭ ಕೋರಿ ಅವರ ಪರವಾಗಿ ಶಿಡ್ಲಘಟ್ಟ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಶ್ರೇಯಸ್ಸನ್ನು ಬಯಸ್ತಾ ಮುಂದಿನ ದಿನದಲ್ಲಿ ಸರಳ ಸಜ್ಜನ ನಾಯಕ ಇನ್ನು ಮುಂದೆ ಅವರಿಗೆ ದೊಡ್ಡ ಹುದ್ದೆ ಬರಲಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ನಾನು ಅವರಿಗೆ ಶುಭ ಕೋರ್ತಾ ನಮ್ಮ ತಾಲೂಕಿನ ಪರವಾಗಿ ಅವರು ಕೂಡ ನಮ್ಮ ತಾಲೂಕಿನ ಜನತೆಗೆ ಎಲ್ಲರಿಗೂ ಶುಭ ಕೋರ್ತಾ ಇರ್ತಾರೆ. ಅದೇ ರೀತಿ ನಾವು ಸದಾ ಅವ್ರ ಬಗ್ಗೆ ಶುಭ ಕೋರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನಾನು ನಾಯಕರಾದಂಥ BN ರವಿಕುಮಾರ್ ಅವರ ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಕೂಡ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ತಾಲೂಕಿನ ಜನತೆಗೆ ಈ ತಾಲೂಕಿನ ಜನಕ್ಕೆ ಒಳ್ಳೆಯ ಮಳೆ ಮತ್ತು ಬೆಳೆ ಹಾಗೆ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಅವರು ಕೂಡ ತಿರುಪತಿಗೆ ಹೋಗಿ ಶುಭ ಕೋರ್ತಾವ್ರೆ. ನಾವು ಅವರಿಗೆ ಇವತ್ತು ನಮ್ಮ ನಾಯಕರು ಇವತ್ತು ನಮ್ಗೆ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಇವತ್ತು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲ ವಿಷಯಗಳಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾವ್ರೆ. ಅವರಿಗೆ ಆ ಭಗವಂತ ಇನ್ನಷ್ಟು ಆ ಕೆಲಸ ಮಾಡಲಿಕ್ಕೆ ಫಲ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂಥ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇವರು ಇನ್ನೂ ಅನೇಕ ಬಾರಿ MLA ಅವರಾಗಿ ಸಚಿವರಾಗಿ ಕೂಡ ನಮಗೆ ಸೇವೆ ಸಲ್ಲಿಸಬೇಕಂತ ಆ ಭಗವಂತನಲ್ಲಿ ಕೋರಿಕೆಂತ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಾರ್ವಜನಿಕರಿಗೂ ಅನ್ನದಾನವನ್ನು ಮಾಡಿ ಸಿಹಿಯನ್ನು ಹಂಚಿದರು. ಈ ಮೂಲಕ ಅಭಿಮಾನಿಗಳು ಮತ್ತು ಕ್ಷೇತ್ರದ ಜನತೆ ಪ್ರಿಯ ಶಾಸಕರಿಗೆ ಶುಭಾಶಯಗಳನ್ನು ತಿಳಿಸಿದರು. ಕ್ಯಾಮರಾ ಪರ್ಸನ್ ಚಂದ್ರಶೇಖರ್ ಜೊತೆ ಮಂಜುನಾಥ್, BM TV, ಶಿಡ್ಲಘಟ್ಟ.